ಏನಮ್ಮ ಸ್ನಾನ ಮಾಡ್ತಿದ್ದೀನಿ ಬಂದೆ ಅಮ್ಮ ನಾನ್ ರೆಡಿ. ನಾವ್ ಹೋಗ್ತಿರೋದು ಫಂಕ್ಷನ್ಗೆ ಕಣೋ. ಹೌದು. ನಗನಗ್ತಾ ಹೋಗೋದ್ ಬಿಟ್ಟು ಮುಖ ಯಾಕೆ ಕೂದಿಸ್ಕೊಂಡಿದೀಯಾ? ಅಯ್ಯೋ ನಾವ್ ಮಾಡೋ ವ್ಯವಹಾರದಲ್ಲಿ ಏನಾದ್ರು ನಗನಗ್ತಾ ಮಾತಾಡ್ಬಿಟ್ರೆ ಬಂದು ಹೆಗ್ಲ ಮೇಲೆ ಕೂತ್ಕೋತಾರೆ. ಏನೋ ಇದು ಏನ್ ಕೇಳಿದ್ರು ಬಿಸ್ನೆಸ್ ಅಂತೀಯ. ನಿನಗಂತೂ ಅರ್ಥ ಆಗಲ್ಲ ಬಿಡಮ್ಮ. ಮುಗಿದ್ ಹೋಯ್ತು. ಇವಳು ಸ್ನಾನ ಮಾಡ್ಕೊಂಡು ಮುಖಕ್ಕೆ ಸ್ನೋ ಪೌಡರ್ ಹಚ್ಕೊಂಡು ಎಕ್ಸ್ಟ್ರಾ ಫಿಟ್ಟಿಂಗ್ ಸಿಗಿಸ್ಕೊಂಡು ಬರೋ ಹೊತ್ತಿಗೆ ಅಲ್ಲಿ ಮುಗಿದ್ ಹೋಗಿರುತ್ತೆ. ನಾವು ಹೋಗಿ ಎಲೆ ಎತ್ತ ಹಾಕ್ಬೇಕು ಅಷ್ಟೇ. ಭಾಷಣಕ್ಕೆ ಏನು ಕಮ್ಮಿ ಇಲ್ಲ. ನೀವು ಮಕ್ಳಿಗೆ ಬಟ್ಟೆ ಹಾಕಿ, ನಾನ್ ರೆಡಿಯಾಗಿ ಬರ್ತೀನಿ. ಯಾಕಣ್ಣ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಮತ್ತಿನ್ನೇನೆಲ್ಲ ಕರ್ಮದ ಕಾಂಡ ಕಣೋ. 3 ಅವರಿಂದ 3 ಗಾಡಿನೂ 3 ಸಲ ತಿಕ್ಕಿ ತೊಳೆದ್ರು ಈ 3 ಫ್ಯಾಮಿಲಿ ಇವತ್ತಂತೂ ರೆಡಿ ಆಗಲ್ಲ ಕಣ. ಎಲ್ರು ಎಲ್ಲಿ ಹೊಂಟವ್ರಣ್ಣ? ಹಂಗಂತ ಕೇಳಿಬಿಟ್ಯಾ? ನಿನ್ನು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕಾರಲ್ಲಿ ಕೂರ್ಸ್ಕೊಂಡು ನೆಟ್ಟಿಗೆ ಹರಿಶ್ಚಂದ್ರ ಘಾಟ್ ಕರ್ಕೊಂಡು ಹೋಗಿ ಹಳ್ಳ ತೋಡಿ ನಿನ್ನ ಒಳಗಾಕಿ ಮುಚ್ಚಿ ಬಿಡ್ತಾರೆ ಅಂತ ಖರಾಬ್ ನನ್ ಮಕ್ಳು ಇವ್ರು. ಪ್ರಿಯಾ ರೆಡಿನೇನಮ್ಮ? 5 ನಿಮಿಷ ಅಣ್ಣ ಬಂದ್ಬಿಟ್ಟೆ. ಇವಳಿಗೆ ಎಷ್ಟೇ ಅರ್ಜೆಂಟ್ ಮಾಡಿದ್ರು ಯಾವಾಗ್ಲೂ ನಿಧಾನನೇ. ಅಯ್ಯೋ ಟೈಮ್ ಆಗ್ಲಿಲ್ವಾ? ಈಗ ಸುಮ್ನೆ ನಿಂತ್ಬಿಟ್ರೆ ಹೇಗೆ? ಹೋಗ್ ನಿಮ್ ತಂಗಿನ ಕರೀಲಿ. ಅಲ್ವೇ ಅವಳು ರೆಡಿ ಆಗ್ತಿದ್ದಾಳೆ. ಅಯ್ಯೋ ರಾಮ, ಹೋಗೋ ಮಕ್ಳ. ಬಂದೆ. ಏನ್ರಾ ಇಷ್ಟೊತ್ತಂತ ಬಾತ್ರೂಮ್ ಅಲ್ಲಿ ಏನ್ ಮಾಡ್ತಾ ಇದ್ದೆ? ಆಟ ಆಡ್ತಿದ್ದೆ. ಸ್ನಾನ ಮಾಡಬೇಕು ಸ್ವಲ್ಪ ಹೊತ್ತು. ನಿಂಗೆ ಇಷ್ಟೊತ್ತು ಕೆಳಗಡೆ ಎಲ್ಲರೂ ಕಾಯ್ತಾ ಇದ್ದಾರೆ. ಬೇಗ ಬಾ. ಬರ್ತೆ ನಡೀರೋ. ಛೇ, ಈ ನನ್ ಮಕ್ಕಳು 5 ವರ್ಷದಿಂದ ನನ್ನ ಪೇಷನ್ಸ್ ನ ಚೆಕ್ ಮಾಡ್ತಾನೆ ಇದಾರೆ ಕಣ್ಯ. ಒಂದು ದಿನ ಆದ್ರೂ ಕರೆಕ್ಟ್ ಟೈಮ್ ಹೊರಟವ್ರ? ಅದ್ಯಾಗಣ್ಣ ಇಷ್ಟೆಲ್ಲ ಸಹಿಸ್ಕೊಂಡು ಇನ್ನೂ ಈ ಮನೇಲಿ ಇದೆಯಾ ನೀನು? ಅದಕ್ಕೊಂದ್ ಕಾರಣ ಇದೆ. ಏನದು? ಇವ್ರ ಅತ್ತೆ ಮಗಳು ಒಬ್ಳು ಇದ್ಲು. ಅವಳು ಕಿರಿಕ್ ಮಾಡ್ದಾಗ್ಲೆಲ್ಲ ಹಿಂಗೆ ನೀನ್ ಕಿರಿಕ್ ಮಾಡ್ತಾ ಇದ್ರು ಒಬ್ಬ ಡ್ರೈವರ್ ಕೊಟ್ಟು ಮದುವೆ ಮಾಡ್ಬಿಡ್ತೀವಿ, ಒಬ್ಬ ಡ್ರೈವರ್ ಕೊಟ್ಟು ಮದುವೆ ಮಾಡ್ಬಿಡ್ತೀವಿ ಅಂತ ಹೇಳ್ತಾನೆ ಇದ್ರು. ಮೊನ್ನೆ ಎಷ್ಟೇ ಡ್ರೈವರ್ ಕೊಟ್ಟು ಮದುವೆ ಮಾಡ್ಬಿಟ್ರು. ನೀನೇನ್ ಬೇಜಾರ್ ಮಾಡ್ಕೊಳ್ಕೋಬೇಡ. ಅವಳ ತಂಗಿ ಒಬ್ಳು ಇದ್ದಾರೆ. ಅವಳು ಸ್ವಲ್ಪ ಅವಾಗ ಅವಾಗ ನನ್ಗೆ ಅದಕ್ಕೆ ಕಾಯ್ತಾ ಇರೋದು. ಪ್ರಿಯಾ ಗಾರ್ಡನ್ ಎಲ್ಲ ಎಷ್ಟ್ ಚೆನ್ನಾಗಿದೆ ಅಲ್ಲ? ಹೌದಣ್ಣ. ಐ ವಿಶ್ ಯು ಆಲ್ ದ ಸಕ್ಸಸ್. ಥ್ಯಾಂಕ್ ಯು. ನಮಸ್ಕಾರ. ಬರ್ಬೇಕು 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 ಬರ್ಬೇಕು. ನೀವು 3 ಜನ ಬಂದಿದ್ದು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರೇ ಬಂದಾಗಾಯ್ತು. ಅಷ್ಟ್ಯಾಕೆ ಹೇಳ್ತೀರಾ? ನಿಮ್ಮ ಈ ದರ್ಬಾರ್ ಮುಂದೆ ನಾವ್ ಯಾವ ಲೆಕ್ಕ? ಹಾಗೆ ಹೇಳ್ತೀನಿ. ಪ್ರಿಯಾ ಹೌದು, ನನ್ ಕೊನೆ ಮಗಳು. ಇಷ್ಟಿದ್ದವಳು ಈಗ ಇಷ್ಟ ಆಗ್ಬಿಟ್ಟಿದ್ದಾಳೆ. ಮಿಸ್ಟರ್ ರಮೇಶ್, ಒಂದ್ ಮಾತು ಹೇಳ. ಪ್ರಿಯಾ ನಿಮ್ ಜೊತೆ ಇರೋದನ್ನ ನೋಡ್ತಾ ಇದ್ರೆ ರಾವಣ, ಕೀಚಕ, ಜರಾಸಂಧ ಅನ್ನೋ ರಾಕ್ಷಸರ ಮಧ್ಯೆ ಸೀತೆ ಇದ್ದಾಗಿದ್ದಾಳೆ. ರಾಜಾ. ಎಸ್ ಡ್ಯಾಡ್. ಕಮ್ ಹಿಯರ್. ಡಿಯರ್ ಫ್ರೆಂಡ್ಸ್, ಇವನು ನನ್ ಮಗ ರಾಜ. ಇವನು ಹೊಸದಾಗಿ ಓಪನ್ ಮಾಡ್ತಿರೋ ಸಾಫ್ಟ್ವೇರ್ ಕಂಪನಿ ಇನಾಗ್ರೇಷನ್ಗೆ ನೀವೆಲ್ಲ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಇನ್ನೊಂದು ವಿಷಯ, ಇದೇ ಸಮಯದಲ್ಲಿ ನಾನು ನನ್ನ ಮಗನಿಗೆ ಒಂದು ಹೆಣ್ಣನ್ನು ನೋಡಿದೆ, ಇಷ್ಟಪಟ್ಟೆ. ಅವ್ರ ಮನೆಯವ್ರಿಗೂ ಇಷ್ಟ ಆದ್ರೆ ಒಪ್ಪಿಗೆ ಹೇಳ್ಬೋದು. ಯಾರನ್ನದು? ಹೇಳ್ತೀನಿ, ಯಾರು ಅಂತ ಹೇಳ್ತೀನಿ. ಪ್ರಿಯಾ. ಅಮ್ಮ, ನಿಮಗೊಪ್ಗೆನಾ? ಯಾಕೆ ಹಾಕಿ ಹೇಳ್ತೀರಿ? ನಿಮ್ಮಂತವ್ರ ಸಂಬಂಧ ಸಿಗ್ಬೇಕು ಅಂದ್ರೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಕಂಗ್ರಾಚುಲೇಷನ್ಸ್ ಪ್ರಿಯಾ. ಇಂಥ ಒಂದ್ ಸಂಬಂಧ ಸಿಗೋದಿಕ್ಕೆ ನೀ ತುಂಬಾ ಅದೃಷ್ಟ ಮಾಡಿದ್ದೆ. ರಾಜಾ, ಕಮಿಯ. ಪ್ರಿಯಾನ್ ಕರ್ಕೊಂಡು ನಿನ್ ಫ್ರೆಂಡ್ಸ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಸು. ಓಕೆ, ಕರ್ಕೊಂಡು ಹೋಗಮ್ಮ. ಅಲ್ಲ, come on Priya, let's go and meet my friends. This is Rajesh, he's a software Hi, engineer. You're Mrs. Kamala Anta. Hi. And this is my business partner Rosie. Congratulations, Hi. Raja. Hey, thank you. ಗೊತ್ತಿಲ್ಲ. ಪಿಂಕಿ, ಸದ್ಯ ಬದುಕೊಂಡೆ ಕಣೆ. ಯಾಕೆ ಡಿಕ್ಕಿ ಹೊಡೆದೆ? ಬರೀ ಡಿಕ್ಕಿ ಹೊಡೆಯೋದಲ್ಲ, ಬ್ಯಾಕ್ ವೀಲ್ ಪಂಚರ್ ಮಾಡ್ಬಿಡ್ತಿದ್ದೆ. ಯಾಕೆ? ಏನಾಯ್ತು? ಏನಾಯ್ತಾ?
ನೀನೇನ್ ಸಾಮಾನ್ಯದೊಳಲ್ಲ ಕಣೆ ಪಿಂಕಿ, ನನಗೆ ಗೊತ್ತಿಲ್ಲದೆ ಎಲ್ಲ ನಡೆದು ಹೋಯ್ತು ಕಣೆ. ಏನು ಯಾ ಆ ಹುಡುಗನ ಹತ್ರ ಹಣ ಇದೆ ಅನ್ನೋದೊಂದು ಬಿಟ್ರೆ ಬೇರೆ ಯಾವ ಒಳ್ಳೆ ಗುಣಗಳು ಇಲ್ಲ. ಹೆಣ್ಣು ಅಂದ್ರೆ ಎಷ್ಟು ಕೀಳಾಗಿ ನೋಡ್ತಾನೆ ಗೊತ್ತಾ? ಆ ದೃಷ್ಟಿನಲ್ಲಿ ಹೆಣ್ಣಿರೋದೇ ಜಸ್ಟ್ ಫಾರ್ ಫನ್ ಅಂತೆ ಅಷ್ಟೇ. ಎಲ್ರು ಮದ್ವೆಗಿಂತ ಮುಂಚೆ ಹಾಗೆ ಕಣೆ, ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಇಷ್ಟೆಲ್ಲ ಎಗರಾಡೋಳು ಮದ್ವೆಗೆ ಯಾಕೆ ಒಪ್ಕೊಂಡ್ ಬಂದೆ? ಇಷ್ಟ ಇಲ್ಲ ಅಂದಿದ್ರೆ ಅಷ್ಟು ಜನಗಳ ಮುಂದೆ ನಮ್ಮ ಅಣ್ಣಂದ್ರ ಮರ್ಯಾದೆ ಹೋಗ್ತಿತ್ತಲ್ಲೇ. ಹಲೋ, ಈಗಾಗೋದು ಅದೇ ತಾನೇ. ಸುಮ್ನೆ ಒಪ್ಕೊಳೆ, ಹಣೆ ಬರ್ದಾಗುತ್ತೆ. ನನಗೆ ಅಡ್ಜಸ್ಟ್ಮೆಂಟ್ ಲೈಫ್ ಇಷ್ಟ ಇಲ್ಲ ಕಣೆ. ಪಿಂಕಿ, ಏನಾದ್ರೂ ಮಾಡ್ಲೇಬೇಕು ಕಣೆ. ಎಸ್, ಈ ಮದ್ವೆನ ಹೇಗಾದ್ರೂ ನಿಲ್ಲಿಸ್ತೀನಿ. ನೋ ನೋ ನೋ, ನೀವು ಎಕ್ಸ್ಪೋರ್ಟ್ ಬಗ್ಗೆ ಇಷ್ಟೊಂದು ಕೇರ್ಲೆಸ್ ಮಾಡ್ರೆ ಹೇಗೆ ಹೇಳಿ? ಐ ಆಮ್ ವೆರಿ ಸಾರಿ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಓಕೆ? ಪ್ರಿಯಾ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಪ್ರಿಯಾ, ಬಂದೆ ಅಣ್ಣ. ಬಾಮ್ಮ ಊಟಕ್ಕೆ. ಮಾಡೋದಲ್ಲ, ಅಷ್ಟು ಖಾಲಿ ಮಾಡ್ಬೇಕು. ಪೃಥ್ವಿ, ಡೈನಿಂಗ್ ಟೇಬಲ್ಗೆ ನೀನು ಬಿಸ್ನೆಸ್ ತರಬೇಡಪ್ಪ. ಪ್ರಿಯಾ, ಯಾಕೊಂಥರ ಇದೀಯಾ? ನಿನ್ನೆ ಅಷ್ಟೇ ಮದ್ವೆ ಮಾತುಕತೆ ಆಗಿದೆಯಲ್ವಾ, ಅದೇ ಗುಂಗಲಿದ್ದಾಳಷ್ಟೇ. ಪ್ರಿಯಾ, ಮದುವೆ ಅಂದ್ರೆ ಹೆಣ್ಣು ಮಕ್ಳು ಹೆಂಗೆ ಇರ್ತಾರೆ? ಪೃಥ್ವಿನ್ ಕೇಳು, ಮದುವೆ ಟೈಮಲ್ಲಿ ನನ್ನ ಹೆಂಡತಿ ಹೆಂಗಿದ್ಲು ಅಂತ. ಒಳ್ಳೆ ಬೆಳ್ಳಿ ಬಟ್ಲು ಲಕ್ಕ 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 ಅಂತ ಹೊಳಿಯಲ್ವಾ, ಹಂಗಿದ್ಲು. ಈಗ ಮಾತ್ರ ಕಿಳಿಬಿಡು ಚೊಂಬ್ತರ ಆಗ್ಬಿಟ್ಟಿದಾಳ ಅಷ್ಟೇ. ಸುಮ್ಮನಿರ್ತೀರಾ ಅಣ್ಣ? ನನ್ ಫ್ರೆಂಡು ಸುನೀತಾ ಇದ್ದಾಳಲ್ಲ, ಡಾಕ್ಟರ್ ಶರ್ಮಾ ಮಗಳು. ಏನಾಯ್ತು ಅವಳಿಗೆ? ಇಲ್ಲ ಕಣೆ, ಅವಳಿಗೆ ಎಂಗೇಜ್ಮೆಂಟ್ ಆಯ್ತು. ಹೌದಾ? ಸಂತೋಷ. ಮದುವೆ ಯಾವಾಗ? ಒಂದ್ ಸಣ್ಣ ಗಿಫ್ಟ್ ಕೊಟ್ಬಿಟ್ಟು ಇಡೀ ಫ್ಯಾಮಿಲಿ ಹೋಗಿ ಫುಲ್ ಮೀಲ್ಸ್ ಬ್ಯಾಟಿಂಗ್ ಮಾಡ್ಕೊಂಡ್ ಬಂದ್ಬಿಡೋಣ. ಬಾಯ್ ಮುಚ್ಚೋ, ನೀ ಹೇಳಮ್ಮ. ಅಣ್ಣ, ವಿಷಯ ಏನು ಅಂದ್ರೆ ಸುನೀತನ್ಗ ಎಂಗೇಜ್ಮೆಂಟ್ ಇಷ್ಟ ಇಲ್ದೆ ಅವಳು ಸುಯಿಸೈಡ್ ಮಾಡ್ಕೊಂಡ್ಬಿಟ್ಲು. ಇಷ್ಟ ಇಲ್ಲ ಅಂದ್ರೆ ಸ್ಪಷ್ಟವಾಗಿ ಹೇಳ್ಬೇಕು. ಅದಕ್ಕೆ ಯಾಕೆ ಸೂಸೈಡ್ ಮಾಡ್ಕೋಬೇಕು? ಅವಳೊಬ್ಬ ಹುಡುಗನ್ ಪ್ರೀತಿಸ್ತಿದ್ಲು. ಮನೆಯವರು ಬೇರೆ ಹುಡುಗನ್ ಜೊತೆ ಇವಳು ಎಂಗೇಜ್ಮೆಂಟ್ ಮಾಡಿದ್ರು. ತಾನ್ ಪ್ರೀತಿಸಿದ ಹುಡುಗನ ಬಿಟ್ಟಿರೋಕ್ಕೂ ಆಗದೆ, ಪಾಪ ಮನೆಯವ್ರು ಎಂಗೇಜ್ಮೆಂಟ್ ಮಾಡಿದ ಹುಡುಗನ ಕಟ್ಕೊಳ್ಳೋಕ್ಕೂ ಆಗದೆ ವಿಷ ಕುಡಿದ್ಬಿಟ್ಲು. ಲವ್ ಮಾಡೋ ತಪ್ಪಲ್ಲಮ್ಮ, ಅದನ್ನ ಮುಚ್ಚಿಡೋ ತಪ್ಪು. ಅದನ್ನೇ ಹೇಳೋಕ್ ಬಂದೆ. ನೀವ್ ನಿಶ್ಚಯ ಮಾಡಿರೋ ಹುಡುಗ ನನಗೆ ಇಷ್ಟ ಇಲ್ಲ. ಏನಮ್ಮ ತಮಾಷೆ ಮಾಡ್ತಾ ಇದೀಯಾ? ಇಲ್ಲಣ್ಣ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆ ಹುಡುಗ ನನಗೆ ಇಷ್ಟ ಇಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಯಾಕೆ ಇಷ್ಟ ಇಲ್ಲ? ಅಣ್ಣ, ನಾನೊಬ್ಬ ಹುಡುಗನ ಪ್ರೀತಿಸ್ತಾ ಇದ್ದೀನಿ. ನಡೀರಿ ಮಕ್ಕಳು. ಪ್ರಿಯಾ, ನಾವು ನಿಶ್ಚಯ ಮಾಡಿದ ಹುಡುಗ ನಿನಗೆ ಇಷ್ಟ ಇಲ್ಲ ಅಂತ ಅವತ್ತೇ ಅಲ್ಲೇ ಹೇಳ್ಬೋದಿತ್ತಲ್ಲ. ಇದುವರೆಗೂ ನಿಮ್ ವಿರುದ್ಧ ಯಾವತ್ತೂ ಮಾತಾಡೋಳಲ್ಲ. ಅವತ್ ಹಾಗೆ ಹೇಳಿದ್ರೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರ್ತಿತ್ತು. ಅದಕ್ಕೆ ಸುಮ್ನೆ ಇಲ್ಲ. ಸರಿ ಕಣೆ, ನೀನ್ ಯಾರನ್ನ ಪ್ರೀತಿಸ್ತಾ ಇದ್ಯಾ? ಅವನ ಹೆಸರೇ? ಅವನು ಕೃಷ್ಣ ಅಂತ, ನಮ್ ಕಾಲೇಜ್ನವನೇ. ನೆನ್ನೆ ಮೊನ್ನೆ ಬಂದಿರೋ ಅವನ ಮೇಲೆ ನೀನ್ ಇಟ್ಟಿರೋ ಪ್ರೀತಿ ಈ 3 ಜನ ಅಣ್ಣಂದ್ರ ಪ್ರೀತಿನೂ ಮೀರಿಸ್ತಿದೆ ಅಂದ್ರೆ ರಿಯಲಿ ಹಿ ಇಸ್ ಗ್ರೇಟ್. ಇರ್ಲಿ, ಊಟ ಮಾಡಮ್ಮ. ಅಣ್ಣ, ನಾನು ನನ್ ರೂಮಲ್ಲೇ ಊಟ ಮಾಡ್ತೀನಿ. ಆಯ್ತಮ್ಮ, Okay. ನೀನ್ ಹೋಗಿ ಊಟ ಮಾಡಿ. ಪ್ರಿಯಾ, ಏನಣ್ಣ? ಗೋಕುಲಾಷ್ಟಮಿಗೆ ನಿನ್ ತುಂಟಿ ಕೃಷ್ಣನ್ ಕರ್ಕೊಂಡ್ ಬಾ. ಓಕೆನಾ? ಹಬ್ಬಾ, ಸದ್ಯ ಬಚಾವಾಗ್ಬಿಟ್ಟೆ. ಏನಕ್ಕೆ ಇದು? ಟಿವಿ ಸೀರಿಯಲ್ ನೋಡಿದ್ಬಿಟ್ಟು ಎಲ್ಲ ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದೀರಲ್ಲ. ಅದಕ್ಕಿಂತ ನಿನ್ ಲವ್ ಸ್ಟೋರಿನೇ ಇಂಟ್ರೆಸ್ಟಿಂಗ್ ಆಗಿರತ್ತಲ್ಲ. ನನ್ ಲವ್ ಸ್ಟೋರಿನಾ? ಅಲ್ವೇ ಪ್ರಿಯಾ, ನಿನ್ 3 ಜನ ಅಣ್ಣಂದ್ರು 3 ಹೊತ್ತು ನಿನ್ ಕಾಯ್ತಾ ಇದ್ರು. ಮನ್ಸಿಲೊಬ್ಬಂಗ್ ಜಾಗ ಕೊಟ್ಬಿಟ್ಟಿದ್ಯಾ? ಯಾರೇ ಅದು? ನಮ್ಗೂ ತಿಳಿಸ್ತೇನೆ ಲವ್ ಮಾಡ್ತಿದ್ಯಾ? ಅಷ್ಟೊಂದ್ ಸೀಕ್ರೆಟಾ? ಅಥವಾ ಹುಡುಗ ಯಾವ್ದ್ರಲ್ಲಾದ್ರೂ ಮೈನಸ್? ನೋ 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 ನೋ, ಅವ್ರು ಎಲ್ಲಾದ್ರಲ್ಲೂ ಪ್ಲಸ್. ಹೇಳಿ ಆಂಟಿ, ನೀವು ಲವ್ ಮಾಡ್ತಾ ಇರೋದು ಒಬ್ಬ ಸೂಪರ್ ಮ್ಯಾನ್ ಅಲ್ವಾ? ಯಾ, ಅಲ್ಲ ಕಣೋ, ಸ್ಪೈಡರ್ ಮ್ಯಾನ್. ಅಲ್ಲ ಕಣೋ, ಅವರೆಲ್ಲ ಆಕ್ಷನ್ ಹೀರೋಸ್. ಪ್ರೀತಿಗೇನಿದ್ರು ಕ್ರೇಜಿ ಸ್ಟಾರೇ ಬೆಸ್ಟ್ ಅಲ್ವಾ ಆಂಟಿ? ಸ್ಟಾರ್ ಬೇಡ, ನಿನ್ ಪ್ರೀತಿ ಯಾವಾಗ ಶುರು ಆಯ್ತು ಹೇಳು. ಹೇಳ್ತೀನಿ. ಅದ್ಕೆ ಅವ್ರು ಮೊದಲನೇ ಸಲ ಬಂದಿದ್ದು ನನ್ ಕನಸಿನಲ್ಲಿ. ಕದ್ಲಿತ್ತು, ಎರಡೂ ಬಿದ್ರಿ ಅಲ್ವಾ? ಅವನಿಗೆ ಮುಂಚೆ ನಾನೇ ಬಿದ್ದೆ, ಆಮೇಲೆ ಅವನು ನನ್ ಮೇಲ್ ಬಿದ್ದ. ಸರಿ,
ಇದೆಲ್ಲ ನಡೆದಿದ್ ಯಾವಾಗ? ಅದು ಹಗಲು ರಾತ್ರಿನೋ, ಮನೆ ಒಳಗೋ ಹೊರಗೋ, ರಾಹುಕಾಲನೋ ಗುಡಿ ಕಾಲನೋ, ಐ ಡೋಂಟ್ ನೋ. ಅವನ ನೋಡಿದಾಗ ನನಗೆ ಮಾತೇ ಬರ್ಲಿಲ್ಲ. ನನ್ನ ಮನಸ್ಸಿಗೆ ಅವನ್ನ ಮರೆಯೋಕೆ ಆಗ್ತಿಲ್ಲ. ಅಂದ್ರೆ ಈಗ್ಲೂ ನಿನ್ ಮನ್ಸು ಅಲ್ಲೇ ಇದೇನು? 100%. ಹಾಗಾದ್ರೆ ನಿಮ್ಮ ಈ ಸ್ಟಾಕ್ ಇಲ್ದೇ ಇರೋ ಖಾಲಿ ಗೋಡೌನು. ಸುಮ್ಮನಿರೋ. ಅವ್ನ್ ನೋಡಕ್ ಹೇಗಿದನಮ್ಮ? ಅವನ ಒಂದು ಲುಕ್ಕಲ್ಲಿ ನೂರಾರು ಭಾವನೆಗಳಿವೆ. ಮಾತಾಡಿದ್ರೆ ಒಂದೊಂದು ಮಾತಿಗೂ ಅರ್ಥ ಇರುತ್ತೆ. ಮುಖದಲ್ಲಿ ತುಂಬಿತನ ಇದೆ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಬೆಣ್ಣೆ ಕದಿಯೋ ಬಾಲಕೃಷ್ಣನೂ ಅವನೇ, ಹೆಣ್ಣುಗಳ ಮನಸ್ಸನ್ನ ಕದಿಯೋ ರಸಿಕನೂ ಅವನೇ.